ನಮಸ್ಕಾರ ಹಿರಿಯರ. ನಾವಿವತ್ತು ಎಲ್ಲಿ ಬಂದೆವಪ್ಪ ಅಂದ್ರೆ ಬೆಳಗಾವಿ ಡಿಸ್ಟಿಕ್ ರಾಮದುರ್ಗ ತಾಲೂಕು ದೊಡ್ಡಮಂಗಡಿ ಫಾರೆಸ್ಟ್ ಹೊಂಟೀವ್ರಿ ಇವತ್ತು. ಯಾಕಪ್ಪ ಅಂದ್ರೆ ಅಲ್ಲಿ ಶಿವನ ಮೂರ್ತಿ ಐತ್ರಿ, ಅದನ್ನು ನೋಡೋ ಸಲುವಾಗಿ ಹೊಂಟೀವಿ. ಶಿವನ ಮೂರ್ತಿ ಮತ್ತು ಕೆಲವೊಂದಿಷ್ಟು ಪ್ರವಾಸಿ ತಾಣಗಳು ಅದಾವ್ರಿ, ಅವ್ನು ನೋಡೋ ಸಂಬಂಧ ಇವತ್ತು ನಾವು ಹೊಂಟೀವ್ರಿ. ಇದು ರೋಡ್ ಅಂತೂ ಫುಲ್ ಏರೋ ಟೈಮ್ದಾಗಿದೆ, ಒಂದಿಟ್ಟು ಏರ್ ಐತ್ರಿ, ಏಳು ಟೈಮ್ದಾಗ ಡೌನ್ ಐತ್ರಿ. ಇಲ್ಲೊಂದಿಟ್ಟು ಬರೋ ಟೈಮ್ದಾಗ ಒಂದು ಸ್ವಲ್ಪ ಸಮಾಧಾನ ಇಲ್ಲ ಬರೇಟ. ಇಲ್ಲಿ ಕಾಣ್ತೈತೆ ನೋಡ್ರಿ ಶ್ರೀ ಶಿವನ ಮೂರ್ತಿ. ಈ ಫಾರೆಸ್ಟ್ ಒಳಗೆ ಸೆಂಟ್ರದಾಗ ಮಾಡ್ಯಾರಿದ. ಈ ರೂಟು ಹತ್ತಲ್ಲ, ತಳಗಿನ ರೂಟು ಹತ್ತಾನ್ರಿ. ಈಗ ಈ ಸೆಂಟ್ರದಾಗ ಇಟ್ಟಾರಿದ ಪ್ಲೇಸ್. ಎಲ್ಲರಿಗೂ ನೋಡುವಾಗ ಎಲ್ಲರಿಗೆ ಕಾಣ್ತೈತ್ರಿ ಇದು. ಇದು ರಾಮದುರ್ಗಿಂತ ಸವದತ್ತಿ ಮಾರ್ಗವಾಗಿ ಹೋಗೋ ಸಮಯದೊಳಗೆ ನಡು ಮಧ್ಯೆ ಐತ್ರಿ ಇದು. ನಿಮಗೆ ಹೋಗೋ ಟೈಮ್ದಾಗ ರೋಡ್ನಾಗ ಕಾಣ್ತತ್ರಿ ಇದೆಲ್ಲ. ನಿಮಗೆ ನೋಡಿದ್ರಪ್ಪ ಅಂದ್ರೆ ಇಲ್ಲಿ ಕಾಣ್ತದೆ ನೋಡ್ರಿ ಏಕ ಶಿವನ ಮೂರ್ತಿ. ರೋಡ್ನಾಗ ಹೋಗೋ ಸಮಯದೊಳಗೆ ನಿಮಗೆಲ್ಲ ಕಾಣ್ತತ್ರಿ ಅದು. ರಾಮದುರ್ಗಿಂತ ಈ ಪ್ಲೇಸಿಗೆ ಬರ್ಬೇಕಾದ್ರೆ ನಿಮ್ಗೆ ಸುಮಾರು 2 ರಿಂದ 3 ಕಿಲೋಮೀಟ್ರ್ವರೆಗೆ ಮಾತ್ರ ಅಂತರ ಇರ್ತೈತೆ ರೀ. ನಾವಿವಾಗ ಶಿವನ ಮೂರ್ತಿಗೆ ಹೋಗುವಂಥ ಮೇನ್ ಪಾಯಿಂಟಿಗೆ ಬಂದಿವರೆಗೆ. ಇಲ್ಲಿ ಐತೆ ನೋಡ್ರಿ, ಇದೇ ಶಿವನ ಮೂರ್ತಿಗೆ ಹೋಗುವಂತಹ ಮುಖ್ಯ ದ್ವಾರ. ಇವಾಗ ನಾವು ಮುಖ್ಯ ದ್ವಾರಕ್ಕೆ ಬಂದೀವ್ರಿ. ಇವಾಗ ನೋಡ್ಬೋದು ನೀವು, ಇದೇ ದೊಡ್ಡಮಂಗಡಿ ಮೇನ್ ದ್ವಾರ. ನಮಸ್ಕಾರ ಹಿರಿಯರ. ನಾವಿವಾಗ ಎಲ್ಲಿ ಬಂದಿವಪ್ಪ ಅಂದ್ರೆ ಬೆಳಗಾವಿ ಡಿಸ್ಟಿಕ್ ರಾಮದುರ್ಗ ತಾಲೂಕು ದೊಡ್ಡಮಂಗಡಿಗೆ ಬಂದೀವಿ. ದೊಡ್ಡಮಂಗಡಿ ಫಾರೆಸ್ಟ್. ಇಲ್ಲಿ ಏನಪ್ಪ ಅಂದ್ರೆ ನೀವು ನೋಡುವಂಥದ್ದು ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ ಐತ್ರಿ. ಇಲ್ಲಿ ಫಾರೆಸ್ಟ್ದಾಗ ಶಿವನ ಮೂರ್ತಿ ಐತ್ರಿ. ನೀವು ನೋಡುವಂಥ ಪ್ಲೇಸ್ಗಳು ಜಾಸ್ತಿ ಅದಾವ್ರಿ ಇಲ್ಲಿ. ನಿಮ್ಗೆ ತೋರಿಸ್ತೀನಿ ನಾನು ಇವಾಗ. ನಿಮಗೆ ಬರ್ರಿ ಏನು ನೋಡತ್ತಿರಲ್ಲ, ಇದಕ್ಕೆ ಫಾರೆಸ್ಟಿಗೆ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ದೊಡ್ಡಮಂಗಡಿ ಘಟಪ್ರಭಾ ವಿಭಾಗ ಗೋಕಾಕ್. ನೋಡ್ಬೋದು ಯಾವ್ರ ತಮ್ಮ, ಯಾವ್ರ ಮುಳ್ಳೂರು. ಏನು ಡೈಲಿ ಇಲ್ಲೇ ಇರ್ತಿತ್ತಮ್ಮ? ವ್ಯಾಪಾರ ಹೆಂಗೆ ಬೇಸಿತ್ಲ? ಆಯ್ತಾಯ್ತು. ಆರಾಮದಿಲ್ಲ? ಬರ್ರಿ ಹಿರಿಯರ ಒಳಗೆ ಹೋಗು. ನಿನ್ನ ನೋಡ್ಬೋದು ಹಿರಿಯರ ನೀವು ಇವಾಗ ಧೂಮಪಾನ ನಿಷೇಧಿತ ವಲಯ. ಇಲ್ಲಿ ಸಿಗರೇಟು ಅಂದ್ರೆ ತಂಬಾಕು ಮುಕ್ತ ಪ್ರದೇಶ ನೋಡ್ರಿ ಇದೆಲ್ಲ. ಇದು ನೀವು ಇಲ್ಲಿ ಮಧ್ಯಾಹ್ನದಾಗ ಏನಪ್ಪ ಬಂದ್ರೆ ಇಲ್ಲಿ ನೋಡ್ರಿ ತಂಪಾದ ಪಾನೀಯಗಳು ಇರ್ತಾವೆ ರೀ, ಕೂಲ್ ಡ್ರಿಂಕ್ಸ, ಕೆಲವೊಂದಿಷ್ಟು ಐಟಮ್ಸ ಎಲ್ಲ ಇರ್ತಾವ್ರಿ. ಇಲ್ಲಿ ನೀರಿನ ವ್ಯವಸ್ಥೆ ಅನುಕೂಲ ಐತೆ ನೋಡ್ರಿ. ಕಡೆ ಎಲ್ಲ ಕುಡಿಯಾಕತ್ತಿ. ಯೋಗ ಮಂದಿರ ಒಂದು ಐತೆ ನೋಡ್ರಿ. ಇದು ಯೋಗ ಮಾಡುವಂಥ ಪ್ಲೇಸ್ ನೋಡ್ರಿ ಇದೆಲ್ಲ. ನಮಸ್ಕಾರ ಹಿರಿಯರ. ನೀವೇನು ನೋಡಾಯ್ತಿರಲ್ಲ, ಇದು ಯೋಗ ಮಾಡೋ ಸ್ಥಳ ನೋಡ್ರಿ. ಯೋಗ ಮಾಡುವ ಶಿವ ಪಾರ್ಕ್. ಇದು ಯೋಗ ಮಾಡುವಂಥ ಯೋಗ ಮಂದಿರ ನೋಡ್ರಿ. ಬೆಳಗ್ಗೆ ಸುಮಾರು ಯಾರು ಬಂದ್ರೆ ಯೋಗ ಮಾಡ್ಬೋದು ಇಲ್ಲಿ. ಮಧ್ಯಾಹ್ನ ಬಿಸಿಲಾಗ ಬಂದಿರಿ ಮತ್ತು ಎಲ್ಲ ಕೂಡಿ ಯೋಗ ಮಾಡುವಂಥ ಸಮಯ ಅಲ್ರಿ ಇದು. ಜಾಸ್ತಿದವ್ರ ಪ್ಲೇಸ್ಗಳು ನೀವು ನೋಡುವಂಥವ. ಇವಾಗ ಸ್ಟಾರ್ಟಿಂಗ್ ಈಗ ಬಂದೀವಿ ಎಂಟ್ರೆನ್ಸ್. ಇನ್ನೊಂದು ನೋಡೋಣ್ರಿ ಅಷ್ಟು. ತುಂಬ ಪ್ಲೇಸ್ ಅದಾವ್ರಿ ಇಲ್ಲೆಲ್ಲ ನೋಡುವಂಥವು. ಪಾರ್ಕ್ ಅಂತೂ ಮಸ್ತ್ ಐತ್ರಿ ಇದೆಲ್ಲ. ಇದು ಫಾರೆಸ್ಟ್ದಾಗ ಐತ್ರಿ. ನೋಡಿದ್ರೆ ಇದು ಫಾರೆಸ್ಟ್ದಾಗಿದ್ರೂ ಸಹ ಪ್ಲೇಸ್ ಮನಗಂಡ ಚಲೋ ಇಟ್ಟಾರಿ. ನೋಡ್ಬೋದು ನೀವೆಲ್ಲ ಪಾರ್ಕ್ ಯಾವ ರೀತಿ ಮಾಡ್ಯಾರತ್ತ. ಇದೆಲ್ಲ ಚಲೋ ಮಾಡ್ಯಾರ ಪಾರ್ಕ್. ನೀರಿನ ವ್ಯವಸ್ಥೆ ಅದ ನೋಡ್ರಿ, ಕುಡಿಯಾಕೆ ನೀರಿನ ವ್ಯವಸ್ಥೆ ಮಾಡ್ಯಾರ. ಪಾರ್ಕ್ ಕ್ಲೀನ್ ಆಯ್ತಾರಿ, ಚಲೋ ಐತಿ ಪಾರ್ಕೆಲ್ಲ. ನಮಸ್ಕಾರ ಹಿರಿಯರ. ವಿಶ್ರಾಂತಿ ತೊಗೊಳಕ್ಕೆ ಇಲ್ಲೊಂದು ಇದನ್ನು ಮಾಡ್ಯಾರ ನೋಡ್ರಿ. ಕುಂದ್ರುವಂಥ ಸ್ಥಳ ಐತ್ರಿ ಇದೊಂದು ವಿಶ್ರಾಂತಿಗಾಗಿ. ಇವರು ಜೋಕಾಲಿ ಆಡಾಕತ್ತಾರೆ ನೋಡ್ರಿ. ಜೋಕಾಲಿ ಆಡುವಂಥ ಪ್ಲೇಸ್, ಜೋಕಾಲಿ ಆಡುವಂಥದ್ದು ನೋಡ್ರಿ. ಇದು ಪ್ಲೇಸ್ಗಳು ನೋಡ್ರಿ. ಇಲ್ಲಿ ಕುಂದ್ರು ವ್ಯವಸ್ಥೆ ಮಾಡ್ಯಾರ. ಇಲ್ಲಿ
ಬ್ಯಾಸ್ಗೆ ಟೈಮ್ದಾಗ ಅಂದ್ರೆ ಕುಂದ್ರಾಕ ಚಲೋ ಮಾಡ್ಯಾರ ಕೆಲಸ. ಇಲ್ಲಿ ಸಣ್ಣ ಮಕ್ಳು ಆಟ ಆಡೋ ವ್ಯವಸ್ಥೆ ನೋಡ್ರಿ ಇದೆಲ್ಲ. ಪ್ಲೇಸ್ಗಳು ಜಾಸ್ತಿ ಇದಾವೆ ರೀ, ಒಂದೊಂದು ನೋಡಿ ಬರ್ರಿ. ಈ ಸಣ್ಣ ಮಕ್ಳು ಆಡುವಂಥದ್ದು ಎಲ್ಲ ಇದೆ. ದೊಡ್ಡವ್ರು ಆಡೋದಾರಪ್ಪ ಅಂದ್ರೆ ತಡೆಯಂಗಿಲ್ಲ ರೀ ಇದು. ಅಲ್ಲೊಂದು ಇಲ್ಲೊಂದು ಕುಂದ್ರುವಂಥ ಪ್ಲೇಸ್ ಚಲೋ ಮಾಡ್ಯಾರ ಇದೆಲ್ಲ ಕುಂದ್ರು ಸಲುವಾಗಿ. ಕೆಲವೊಂದಿಷ್ಟು ಬೆಂಚ್ಗಳು ಹಾಕ್ಯಾರ. ಮತ್ತು ಬಿಸಿಲು ಜಾಸ್ತಿ ಇರೋ ಸಂಬಂಧ ಬ್ಯಾಸ್ಗೆ ಒಳಗೆ ಕುಂದ್ರಾಕ ಕೆಲವೊಂದಿಷ್ಟು ಅಲ್ಲೊಂದು ಇಲ್ಲೊಂದು ವಿಶ್ರಾಂತಿ ತೊಗೊಳ್ಳುವಂತಹ ಕೆಲವೊಂದಿಷ್ಟು ಪ್ಲೇಸ್ ಅದಾವೆ ರೀ. ಇಲ್ಲಿ ನೋಡ್ಬೋದು ನೀವು. ಇವಾಗ ನೋಡೋಕ್ಕೆಲ್ಲ ಚಲೋ ಐತ್ರಿ. ಬೇಕಾದಾಗ ಎನಿ ಟೈಮ್ ಬರ್ಬೋದು ನೀವು. ಅದರ ಬ್ಯಾಸ್ಗೆ ಒಳಗೆ ಸ್ವಲ್ಪ ಜಾಸ್ತಿ ಬಿಸಿಲು ಇರ್ತೈತೆ ರೀ. ಫಾರೆಸ್ಟ್ ಒಳಗೆ ಇಷ್ಟೆಲ್ಲ ಜನಕ್ಕೆ ಅನುಕೂಲ ಆಗುವಂತಹ ಕೆಲಸ ಮಾಡ್ಯಾರ. ನೀವು ಮನುಷ್ಯಗೇನ ಬೇಸರ ಆದ ಟೈಮ್ದಾಗ ಏನಾರು ಸ್ವಲ್ಪ ನಿಮ್ಮ ಬಿಡುವಿನ ವೇಳೆದೊಳಗೆ ಟೈಮ್ ಸಿಕ್ತಂದ್ರೆ ಇಂಥ ಪ್ಲೇಸ್ಗಳು ಯಾವಾಗ ಫ್ರೀ ಇದ್ದಾಗ ಬಂದು ನೋಡ್ಕೊಂಡು ಹೋಗ್ಬೋದು ನೀವು. ಯಾವಾಗಲಾದರೂ ನೀವು ಬರ್ಬೋದು ಎನಿ ಟೈಮ್. ಈಗ ನೋಡ್ಬೋದು ಪ್ಲೇಸ್ ಎಲ್ಲ ಫಾರೆಸ್ಟ್ ಒಳಗೆ ಐತ್ರಿ ಇದೆಲ್ಲ. ಇವಾಗ ಇದು ದೊಡ್ಡಮಂಗಡಿ ಫಾರೆಸ್ಟ್. ಶಿವನ ಪಾರ್ಕ್ನಾಗ ಏನೇನು ಐತಪ್ಪ ಅಂದ್ರೆ ಕೆಲವೊಂದಿಷ್ಟು ಜೋಕಾಲಿಗಳು ಅದಾವೆ ರೀ. ಅಂದ್ರೆ ಸಣ್ಣ ಹುಡುಗರು ಆಡೋಕೆ, ದೊಡ್ಡವರು ಆಡ್ಬೋದು ರೀ. ವೇಟ್ ಕಡಿಮೆ ಇದ್ದವ್ರು ಆಡ್ಬೋದು. ಇನ್ನು ಮುಂದಿನ ಪ್ಲೇಸ್ ಯಾವ್ದಾಯ್ತು ಅನ್ನೋದು ನೋಡೋಣ ಬರೇಟ ಹೋಗೋಣ. ಜನ ಜಾಸ್ತಿ ಐತ್ರಿಟ. ಈ ಬ್ಯಾಸ್ಗೆ ಐತಪ್ಪ ಅಂದರೂ ಜನದ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ರೀ, ಜನ ಜಾಸ್ತಿನೇ ಐತೆ. ಆಲ್ಮೋಸ್ಟ್ ನೀವು ಬೆಳಗ್ಗೆ ಸಾಯಂಕಾಲ ಯಾವಾಗಲಾದ್ರೂ ಬರ್ಬೋದು ನೀವು ಯಾರು ಬರೋರು ಇದ್ರಪ್ಪ ಅಂದ್ರೆ ಸಾಯಂಕಾಲ ಬರ್ಬೋದು ಮತ್ತು ಮಾರ್ನಿಂಗ್ ಬರ್ಬೋದು ರೀ. ಯಾಕಂದ್ರೆ ಮಧ್ಯಾಹ್ನದಾಗ ಬಿಸಿಲು ಜಾಸ್ತಿ ಇರ್ತೈತೆ ರೀ. ಜನ ಈಗ ಬಿಸಿಲು ಐತಪ್ಪ ಅಂದರೂ ಮಧ್ಯಾಹ್ನದಾಗೂ ಕಡಿಮೆ ಆಗಿಲ್ಲ ರೀ, ಜನ ಇನ್ನೂ ಹೆಚ್ಚಿಗೆ ಐತಿ. ಬರೋರು ಯಾವುದಪ್ಪ ಅಂದ್ರೆ ಮಾರ್ನಿಂಗ ಮತ್ತು ಸಾಯಂಕಾಲ ಬಂದ್ರಪ್ಪ ಅಂದ್ರೆ ಅನುಕೂಲ ಆಗತ್ತೆ ರೀ ನಿಮಗೆ. ಮತ್ತು ಮುಂದಿನ ಪ್ಲೇಸಿಗೆ ಹೋಗೋಣ ಬರ್ಟ. ಇಲ್ಲೊಂದು ಐತೆ ಬರ್ರಿ ಅದ ಪ್ಲೇಸ. ಮೂರ್ತಿ ನೋಡೋಣ ಬರ್ರಿ ನಟ. ಇಲ್ಲೊಂದು ಪ್ಲೇಸ್ ಮಾಡ್ಯಾರ ನೋಡ್ರಿ ಅಟ ದೇವ್ರದ್ದು. ನೋಡ್ರಿ ಯಾವ ರೀತಿ ಐತಿ. ಇನ್ನು ನೋಡ್ಬೋದು ಮರದ ಒಳಗೆ ಡಿಸೈನ್ ಮಾಡ್ಯಾರ. ಮಸ್ತ್ ಮಾಡ್ಯಾರ ಇದೆಲ್ಲ. ನೀವಾಗ ನೋಡ್ಬೋದು ಹಿಂದ್ಗಡೆ ಯಾವ ರೀತಿ ಇದೆ ಪ್ಲೇಸ. ಗಿಡದೊಳಗೆ ಡಿಸೈನ್ ಮಸ್ತ್ ಮಾಡ್ಯಾರ ದೇವ್ರದ್ದು. ನೋಡ್ರಿ ಶಿವನ ಮರದೊಳಗೆ ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ. ಇದನ್ನು ಕಲಾಕೃತಿ ಚಲೋ ಮಾಡ್ಯಾರ ಇದೆಲ್ಲ. ನೋಡ್ರಿ ಗಿಡದೊಳಗನ ಯಾವ ರೀತಿ ಡಿಸೈನ್ ಮಾಡ್ಯಾರ ಇದು ಕಲಾಕೃತಿ. ಮುಂದ್ಗಡೆ ಏನು ಕಾಣ್ತಾ ಇದೆ ಅಲ್ಲ ಅದ ನೋಡ್ರಿ ಶಿವನ ಮೂರ್ತಿ. ನಾವೀಗ ಶಿವನ ಮೂರ್ತಿ ತಕ್ಕ ಬಂದೀವಿ ನೋಡ್ರಿ. ಈಗ ಶಿವನ ಮೂರ್ತಿ ಮೇನ್ ಪಾಯಿಂಟ್ ಹೈಯೆಸ್ಟ್ ಅಂದ್ರೆ ಶಿವನ ಮೂರ್ತಿ ನೋಡ್ರಿ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಯಾರ. ಇಲ್ಲೆಲ್ಲ ಕುಡಿಯೋ ಸಲುವಾಗಿ ಫಿಲ್ಟರ್ ನೀರಿನ ಮಾಡ್ಯಾರ ವ್ಯವಸ್ಥೆ. ಜನ ಜಾಸ್ತಿ ಬರ್ತೈತೆ ರೀ. ಇದು ಮಧ್ಯಾಹ್ನ ಬಿಸಿಲು ಐತಪ್ಪ ಅಂದರೂ ಜನ ಜಾಸ್ತಿ ಐತ್ರಿ. ಇನ್ನು ನಾವು ಫಸ್ಟ್ ಟೈಮ್ ಬಂದಿದ್ದು ರೀ. ಆಗ ಮೊದಲು ಬಂದಾಗ ಇದು ಯಾವುದೂ ಇದ್ದಿದ್ದಿಲ್ಲ ರೀ ಇಲ್ಲಿ. ಈಗ ಜಾಸ್ತಿ ಇಂಪ್ರೂವ್ ಮಾಡತ್ತಾರೆ. ಮೊದಲು ಇದೆಲ್ಲ ರೋಡಿಂದೇನು ಜಾಸ್ತಿ ಅನುಕೂಲ ಇದ್ದಿದ್ದಿಲ್ಲ ರೀ. ಸ್ವಲ್ಪ ಆಲ್ಮೋಸ್ಟ್ ಇವಾಗ ಕಂಪ್ಲೀಟಾಗಿ ಚಲೋ ಮಾಡ್ಯಾರ ಇದೆಲ್ಲ ಕೆಲಸ. ನಾವಿವಾಗ ಬಿಟ್ಟು ನೋಡ್ರಿ ಶಿವನ ಮೂರ್ತಿಗೆ ಬಂದೀವಿ. ಈಗ ಬರ್ರಿ ಶಿವನ ಮೂರ್ತಿ ನೋಡಿ ನೋಟ. ಪ್ಲೇಸ್ ನೀವು ಗುಡ್ದಾಂದೆಲ್ಲ ಇಲ್ಲಿ ನೋಡ್ಬೇಕು ಯಾವ ರೀತಿ ಕಾಣ್ತೈತೆ ಅಂತ. ಪ್ಲೇಸ್ ಮಸ್ತ್ ಮಾಡ್ಯಾರಿದೆ. ಮೇನ್ ಇದು ಹೈಟ್ನಾಗ ಇರುವಂಥ ಪ್ಲೇಸ್ನಾಗನ ಶಿವನ ಮೂರ್ತಿ ಮಾಡ್ಯಾರ ನೋಡ್ರಿ. ಪ್ಲೇಸ್ ಎಲ್ಲ ಮಸ್ತ್ ಐತಾರೆ ಇದೆಲ್ಲ. ಪರಮಾತ್ಮನ ಮೂರ್ತಿ ನೋಡ್ರಿ. ಇದು ಶಿವನ ಮೂರ್ತಿ. ಈ ಶಿವನ ಮೂರ್ತಿ ಮೇನ್ ಹೈಲೈಟ್ ರೀ ಇಲ್ಲಿ. ನೀವಾಗ ನೋಡ್ಬೋದು ನಂದಿ. ಶಿವನ ವಾಹನ ನಂದಿ ನೋಡ್ರಿ. ಇದು ನಂದಿ. ಇದು ದೊಡ್ಡದೈತೆ ರೀ. ಇದು ಸಾಂದ್ ಏನಿಲ್ಲ, ಆಲ್ಮೋಸ್ಟ್ ದೊಡ್ಡದೈತೆ ನೋಡ್ರಿ ನಂದಿನೂ ಯಾವ ರೀತಿ ಐತೆ ಅಂತ. ಶಿವನ ವಾಹನ ನಂದಿ ನೋಡ್ರಿ. ಗುಡ್ಡದೊಳಗೆ ನಿಂತು ನೋಡಿದ್ರೆ ಅಂತ ಮೇನ್ ಪಾಯಿಂಟ್ ಪ್ಲೇಸ್ ಯಾವ ರೀತಿ ಕಾಣ್ತದೆ ನೋಡ್ರಿ ಅಟ. ಇದು ಗುಡ್ಡದೊಳಗೆ ಜಾಸ್ತಿ ಮಾಡ್ತಾರಪ್ಪ ಅಂದ್ರೆ ಇದು ವಾತಾವರಣ ಸಂಬಿರ್ತೈತೆ ರೀ ಇಲ್ಲೆಲ್ಲ. ಅದ್ರ ಸಲುವಾಗಿ ಗುಡ್ಡದೊಳಗೆ ಆಲ್ಮೋಸ್ಟ್ ಕೆಲವೊಂದಿಷ್ಟು
ದೇವಸ್ಥಾನಗಳು ಗುಡ್ಡದೊಳಗೆ ಇರ್ತಾರೆ ರೀ. ಅದ್ರ ಸಲುವಾಗಿ ನೀವು ಯಾರು ಬರೋರಿದ್ರಪ್ಪ ಅಂದ್ರೆ ಶಿವನ ಮೂರ್ತಿ ಮತ್ತು ನಂದಿ ಮೂರ್ತಿ ಕೆಲವೊಂದಿಷ್ಟು ಪ್ಲೇಸ್ ಅದಾವೆ ಅಲ್ಲಿ ನೋಡುವಂಥವು. ನಮಸ್ಕಾರ ಹಿರಿಯರ, ನಾವಿವಾಗ ಪ್ಲೇಸ್ ಶಿವನ ಮೂರ್ತಿ ನೋಡ್ರಿ. ಈಗ ಇದು ನಂದಿ ಸುತ್ತ ಇದು ಗಾರ್ಡನ್ ಮಸ್ತ್ ಮಾಡ್ಯಾರ ನೋಡಿ. ಇದೆಲ್ಲ ಯಾವ ರೀತಿ ಐತಿ ಗಾರ್ಡನ್, ಮಸ್ತ್ ಮಾಡ್ಯಾರ ಇದು ಗಾರ್ಡನ್ ಎಲ್ಲ ನೋಡ್ಬೋದು ನೀವು. ಇವಾಗ ಯಾವ ರೀತಿ ಐತೆ ಅದು ಗಾರ್ಡನ್, ಸುತ್ತಮುತ್ತ ಗಿಡಗಂಟೆ ಹೆಚ್ಚಿದ್ರಂದ್ರೆ ನೋಡೋಕೆ ಇಂಟ್ರೆಸ್ಟ್ ಅನಿಸ್ತದೆ ಇದೆಲ್ಲ ಪ್ಲೇಸ್. ನಮಸ್ಕಾರ ಹಿರಿಯರ, ನೋಡಿರಿ ಶಿವನ ಮೂರ್ತಿ ಯಾವ ರೀತಿ ಐತತ್ತ. ಮೇನ್ ಹೈಲೈಟಪ್ಪ ಅಂದ್ರೆ ಶಿವನ ಮೂರ್ತಿ ನೋಡ್ರಿ. ಇದಕ್ಕೆ ಶಿವನ ಪಾರ್ಕ್ ಅತ್ತಾರ ರೀ. ನೋಡೋರಿದ್ರಪ್ಪ ಅಂದ್ರೆ ಎನಿ ಟೈಮ್ ಬರ್ಬೋದು ರೀ. ಮಾರ್ನಿಂಗ ಮತ್ತು ಸಾಯಂಕಾಲ ಬಂದ್ರಂದ್ರೆ ನೋಡೋಕೆ ಅನುಕೂಲ ಆಗತ್ತೆ ನಿಮಗೆ. ನಮಸ್ಕಾರ ಹಿರಿಯರ, ಶಿವನ ಮೂರ್ತಿ ತಕ್ಕ ಹೋಗೋಣ ಬರ್ರಿ. ನಮಸ್ಕಾರ ಹಿರಿಯರ, ನೋಡ್ರಿ ಇದು ನೋಡ್ರಿ ಶಿವನ ಮೂರ್ತಿ ಸನಿಯಕ್ಕೆ ಬನ್ನಿ. ಈಗ ಮೇನ್ ಇಂಪಾರ್ಟೆಂಟ್ ಶಿವನ ಮೂರ್ತಿಗೆ ಐತೆ ನೋಡ್ರಿ. ಇದು ಕಲಾಕೃತಿ ಮನಗಂಡು ಚಲೋ ಮಾಡ್ಯಾರ ಇದೆಲ್ಲ ನೋಡುವಂಥ ಪ್ಲೇಸ. ನೀವು ಯಾವಾಗಲಾದರೂ ರಾಮದುರ್ಗ ಸೈಡ್ ಐತಿ ಹೋಗಿದ್ರಪ್ಪ ಅಂದ್ರೆ ಇಲ್ಲಿ ರಾಮದುರ್ಗಿಂತ ಸವದತ್ತಿ ಹೋಗು ದಾರಿ ಒಳಗೆ ಐತ್ರಿ ಇದು ಪ್ಲೇಸ್. ನೀವು ಬಂದು ನೋಡ್ಕೋಬೋದು ಯಾವಾಗಾರು ಎನಿ ಟೈಮ್. ನಮಸ್ಕಾರ ಹಿರಿಯರ, ಇದು ಬೆಳಗಾವಿ ಡಿಸ್ಟಿಕ್ ರಾಮದುರ್ಗ ತಾಲೂಕು. ಇಲ್ಲಿ ರಾಮದುರ್ಗಿಂತ ಸವದತ್ತಿ ಹೋಗು ದಾರಿ ಒಳಗೆ ಐತ್ರಿ ಇದು ಶಿವನ ಮೂರ್ತಿ ರೀ. ಇದಕ್ಕೆ ಶಿವನ ಪಾರ್ಕ್ ಅಂತೇಳಿ ನಾಮಕರಣ ಮಾಡ್ಯಾರ ರೀ. ನೋಡ್ರಿ ಇಣಿಚಿಗಳು ಯಾವ ರೀತಿ ಓಡಾಡಕತ್ತಾವೆ ಇಲ್ಲಿ. ಇದು ಆಲ್ಮೋಸ್ಟ್ ಫಾರೆಸ್ಟ್ ಒಳಗೆ ಐತ್ರಿ ಇದೆಲ್ಲ ಏರಿಯಾ. ನೀವು ಈ ಸೈಡ್ ಏನಾರು ಬಂದಿದ್ರಪ್ಪ ಅಂದ್ರೆ ರಾಮದುರ್ಗ ಮತ್ತು ಸವದತ್ತಿ ಹೋಗು ರೋಡ್ ಒಳಗೆ ಐತ್ರಿ ಇದು. ನೀವು ಎನಿ ಟೈಮ್ ಬರ್ಬೋದು ರೀ. ಇಲ್ಲಿ ಬರೋದಾತಪ್ಪ ಅಂದ್ರೆ ಮಾರ್ನಿಂಗ್ ಬರ್ರಿ, ಇಲ್ಲ ಸಾಯಂಕಾಲ ಬರ್ಬೋದು ನೀವು. ಯಾಕಪ್ಪ ಅಂದ್ರೆ ಬಿಸಿಲು ಜಾಸ್ತಿ ರೀ ಮಧ್ಯಾಹ್ನದಾಗ. ಅದ್ರ ಸಲುವಾಗಿ ಮಾರ್ನಿಂಗ್ ಮತ್ತು ಸಾಯಂಕಾಲ ಬರ್ಬೋದು ರೀ ಯಾರು ಬರೋರಿದ್ರಪ್ಪ ಅಂದ್ರೆ. ಇಲ್ಲೊಂದು ಪ್ಲೇಸ್ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಅದು ಯಾವುದಪ್ಪ ಅಂದ್ರೆ ಶ್ರೀ ಸಾಯಿಬಾಬಾನ ದೇವಸ್ಥಾನ ನೋಡ್ರಿ. ಅದು ಈ ಕಟ್ಟಡ ಆಗುವಂಥದ್ದು ಬರ್ರಿ. ಈ ಸುತ್ತಮುತ್ತೆಲ್ಲ ಫಾರೆಸ್ಟ್ ಐತ್ರಿ. ಇದು ಆಲ್ಮೋಸ್ಟ್ ಫಾರೆಸ್ಟ್ ಒಳಗೆ ಐತ್ರಿ ಇದು. ನೋಡ್ಬೋದು ನೀವು ಯಾವಾಗಲ್ಲ. ಅಲ್ಲಿ ಏನು ಕಾಣ್ತತ್ತಲ್ಲ ರೀ, ಅದು ರಾಮದುರ್ಗ ನೋಡ್ರಿ. ರಾಮದುರ್ಗಿಂತ ಒಂದು ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರದಿಂದ 3 ಕಿಲೋಮೀಟ್ರ್ ಒಳಗೆ ಐತ್ರಿ ಇದು. ಬರೋರಿದ್ರೆ ಯಾರಾದರೂ ಎನಿ ಟೈಮ್ ಬರ್ಬೋದು ರೀ. ನೋಡಿರಿ ಶಿವನ ವಾಹನ ನಂದಿ ಶಿವನ ಮುಂದೆ ಐತೆ ನೋಡ್ರಿ. ನಂದಿನೂ ಅದು ದೊಡ್ಡ ಗಾತ್ರದೊಳಗೆ ಮಾಡ್ಯಾರ. ಕಲಾಕೃತಿ ಚಲೋ ಮಾಡ್ಯಾರ ಇದೆಲ್ಲ. ನಮಸ್ಕಾರ ಹಿರಿಯರ, ಈಗ ನೋಡಿರಿ ಶಿವನ ಮೂರ್ತಿ. ಶಿವನ ಸಮೀಪ ಇದೀವಿ ರೀ. ಶಿವನ ಆಶೀರ್ವಾದ ತೊಗೊಳಿದ್ರೆ ತೋರಿಗೆ ಎಲ್ಲರೂ. ಕೆಳಗಡೆ ಒಂದು ಪ್ಲೇಸ್ ಐತ್ರಿ, ಆ ಕೆಳಗಡೆ ಪ್ಲೇಸ್ ಅಷ್ಟು ತೋರಿಸ್ತೀನಿ ರೀ. ಶಿವನ ಮುಂದೆ ನಂದಿ ಐತ್ರಿ. ನೀವು ಇವಾಗ ನೋಡ್ಬೋದು ನಂದಿ. ಶಿವನ ವಾಹನ ನಂದಿ ನೋಡಿರಿ. ನಂದಿನೂ ಐತಿ ತಳಗೆ ಶಿವನ ಮುಂದೆ. ಮುಂದೆ ಯಾವ್ಯಾವ ಮೂರ್ತಿ ಅದಾವೆ ನೋಡೋಣ ಬರ್ರಿ. ಸಾಕ್ಷಾತ್ ಅರ್ಧನಾರೀಶ್ವರ ಶಿವ ನೋಡ್ರಿ, ಆಶೀರ್ವಾದ ತೋರಿ. ಗಜಾನನ ನೋಡ್ರಿ, ಗಣಪತಿ ದರ್ಶನ ತೋರಿ ಎಲ್ಲರೂ. ಇವರೇ ನೋಡ್ರಿ ಗೋಕರ್ಣ ಮಹಾತ್ಮೆ ಶಿವ ಆತ್ಮಲಿಂಗ ದರ್ಶನ. ಇವರೇ ಶ್ರೀ ರಾವಣ.
ನೋಡ್ಬೋದು. ರಾವಣ ಆತ್ಮಲಿಂಗವನ್ನು ಎತ್ತಿಕೊಳ್ಳುವಂತಹ ಒಂದು ಮೂರ್ತಿ. ಗೋಕರ್ಣ ಮಹಾತ್ಮೆ ಶಿವಾತ್ಮಲಿಂಗ ದರ್ಶನ. ಗಿನಿ ನೋಡ್ರಿ, ಗಿನಿ ಮಸ್ತ್ ಡಿಸೈನ್ದಾಗೈತೆ ರೀ. ಗಿನಿಯ ಪಕ್ಕದಲ್ಲಿ ನೋಡ್ಬೋದು ಇವಾಗ 2 ಸೈಡ್ ಗಿನಿ ಮತ್ತು ಕಾಮದಹನ. ಕಾಮದಹನ ಮೂರ್ತಿ ನೋಡ್ಕೊಡ್ರಿ. ಇವಾಗ ಬರೀ ಮುಂದಿನ ಮೂರ್ತಿ ನೋಡಿ. ಕಲಾಕೃತಿ ಭಾಳ ಚಲೋ ಮಾಡ್ಯಾರ ಇವೆಲ್ಲ ನೋಡ್ಬೋದು. ಶ್ರೀ ನಂದಿ ಭಗೀರಥ ಮಹರ್ಷಿಯವರು ನೋಡ್ರಿ. ಇವರು ಭಗೀರಥ ಮಹರ್ಷಿಯವರು ಭಗೀರಥ ಪ್ರಯತ್ನ ಗಂಗಾವತಾರ ನೋಡ್ರಿ. ಬರೀ ಮುಂದಿನ ಮೂರ್ತಿ ನೋಡಿ. ನೋಡ್ರಿ ಹಿರಿಯರ ಗಣಪತಿ ನೋಡ್ರಿ. ಇವರ ತ್ರಿಲೋಕ ದರ್ಶನ ಗಣಪತಿ ಗಜಾನನ ತ್ರಿಲೋಕ ದರ್ಶನ. ಮುಂದಿನ ಪ್ಲೇಸ್ ನೋಡೋಣ ಬರೀ ಮುಂದಿನ. ಅರ್ಜುನ ನೋಡ್ರಿ, ಕುದುರೆ ಅರ್ಜುನ. ತ್ರಿಪುರಾಂತಕ ಸಂಹಾರ. ಈಶ್ವರ ಧನಸ್ಸನ್ನು ಹಿಡಿದಿರುವಂತಹ ಮೂರ್ತಿ ನೋಡ್ರಿ. ಇದು ಶಿವತಾಂಡವ ಮಾಡುತ್ತಿರುವಂತಹ ಶಿವನ ಮೂರ್ತಿ. ಶಿವತಾಂಡವ ನೃತ್ಯ. ಆಲ್ಮೋಸ್ಟ್ ಎಲ್ಲ ನೋಡಿದ್ರೆ ನಂಗೆ ಆತೀಗ. ಓಂ ನಮಃ ಶಿವಾಯ. ಶಿವನ ಮುಂದೆ ನಂದಿ. ನೋಡ್ರಿ ಶಿವನ ಆತ್ಮಲಿಂಗ ನೋಡ್ರಿ. ಈಶ್ವರನ ದರ್ಶನ ತೋರಿ. ಯಾರದು ತೋರಿ. ಇನ್ನು 1 ತಿಂಗಳು ಪತ್ತೆ ಮುಗಿಬೋದ್ರಿ ಕೆಲಸ. ಶಿವರಾತ್ರಿಗೆ ಆಗುತ್ತೆ. ಶಿವರಾತ್ರಿ ಬರೋ ಟೈಮ್ದಾಗ ಆಟೋ ತೊಗೊಂಡು ರೆಡಿ ಆಗಿರ್ತೈತೆ ರೀ ಎಲ್ಲ. ನಾವು ಸರ್ ಹಿರಿಯರ ಈಗ ನೋಡಿದ್ರಲ್ಲ, ಮತ್ತು ಮುಂದಿನ ಪ್ಲೇಸ್ಗಳು ನೋಡಿ ಬರೀ ಟೈಮ್. ಆಲ್ಮೋಸ್ಟ್ ಎಲ್ಲ ಪ್ಲೇಸು ನೋಡಿದೆ ಮುಗ್ದಂಗೆ ಆದ್ರೆ ನಮ್ಮ ಇವಾಗೆಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ. ಎಲ್ಲ ಪ್ಲೇಸ್ಗಳು ನೋಡಿದೆ. ಇವಾಗ ಈಶ್ವರನ ದರ್ಶನ ತೊಗೊಂಡ್ರೆ ನಂದಿದು ಇದೆ. ಮಧ್ಯಾಹ್ನದಾಗ ಜಾಸ್ತಿ ಬಿಸಿಲು ಇರ್ತದೆ ರೀ. ಆದರೂ ಮಧ್ಯಾಹ್ನ ಬಿಸಿಲು ಐತಪ್ಪ ಅಂದರೂ ಜನ ಕಡಿಮೆ ಆಗಿಲ್ಲ ರೀ ಜನಸಂಖ್ಯೆ. ನೀವು ಬರೋರಿದ್ರೆ ಮಾರ್ನಿಂಗ್ ಬರ್ರಿ, ಇಲ್ಲ ಸಾಯಂಕಾಲ ಬರ್ಬೋದು. ಪ್ಲೇಸ್ ನೋಡುವಂಥ ಜಾಸ್ತಿ ಐತೆ ರೀ ಇಲ್ಲೆಲ್ಲ. ಇನ್ನು ಕನ್ಸ್ಟ್ರಕ್ಷನ್ಸ್ ಚಾಲು ಅದಾವೆ ರೀ. ಯಾರಾದರೂ ಎನಿ ಟೈಮ್ ಬರ್ಬೋದು ರೀ. ಇಲ್ಲಿ ರಾಮದುರ್ಗಿಂತ ಸವದತ್ತಿ ಹೋಗು ರೋಡ್ ಒಳಗೆ ಐತೆ ರೀ ಇದೆಲ್ಲ. ಯಾವಾಗ ಬೇಕಾದ್ರೆ ಬರ್ಬೋದು, ಬಂದು ನೋಡ್ಕೋಬೋದು ನೀವೆಲ್ಲ. ಪ್ಲೇಸ್ ಚಲೋ ಐತೆ ರೀ ನೋಡುವಂಥದ್ದು. 400 4 2 8 ರೀ. 8 2 16 2400 ಆಕತ್ತೆ ನೋಡ್ರಿ. 400 2400 ರೀ. 2400 ರೂಪಾಯಿ ಆಗತ್ತೆ ರೀ. ಯಾವ ಹಿರಿಯರ? ಚಿನ್ಮೂರು ಅವ್ರಿ. ಹಾಂ ಪಗಾರ ಎಷ್ಟಪ್ಪ ಅಂತ ಕೇಳಿ 400 ಕೊಡ್ತಾರಂತ ಅಂದ. ಪಾಡತ್ರಿ ಪಗಾರ. ಹಂಗಾರೆ ಇಲ್ಲಿ ಕೆಲಸ ಮಾಡೋರಿಗೆ ಅಂದಂಗೆ ರೀ. ಬೇಜೈತೆ ರೀ. 400 ಅಂದ್ರೆ 2800 ರೂಪಾಯಿ ಆಕತ್ತೆ. 2800 ಆಕತ್ತೆ. 2400 2800 ಆಗತ್ತತ್ರಿ ಅಷ್ಟು.
ಒಂದು ವಾರ ನಿಂತು ದುಡ್ದು ಬಿಟ್ಟು ಅಂದ್ರೆ 2800 ರೂಪಾಯಿನ ಅನುಕೂಲ ಐತೆ ರೀ. ದುಡಿಯೋದು ದೊಡ್ಡ ಚಾನ್ಸ್ ಬಿಡಪ್ಪ. ದುಡಿಯೋರ್ದು ಅನುಕೂಲ ರೀ ಈಗೆಲ್ಲ. ಹೌದು 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 ಏನು ಇದಿಲ್ಲ ರೀ ಅದೆಲ್ಲ ಕೂಲಿ ಮಾಡೋರು. ಇವತ್ತನ ನಾನು 400 ರೂಪಾಯಿ ಕೊಡ್ತಾರೆ ಅಂತ ಹೇಳಿವಾದ ತೊಡೆ ಆತನ 400 ಅಂದ್ರೆ ತೊಡ್ಯಾತ ರೀ. ಕೆಲಸ ಅದಕ್ಕೆ ತಕ್ಕಂಗೆ ಇರೋಂಗೆ ಕಾಣ್ತತೇನ್ರಿ ಅದು. ಆಗಿನ ಗಿಸ ಏನಿಲ್ಲ ರೀ ಈಗೆಲ್ಲ ಹಗರದಾಗದ ಅನುಕೂಲ ರೋಡ್ ದುಡಿಯೋರ್ಗೆ ಅನುಕೂಲ ಐತೆ ರೀ. ಹೌದು ಹೆಂಗೈತೆ ರೀ ವಾರ 2400 ಸಾಂದ 2400 ರೂಪಾಯಿ ಹಿಡ್ಕೊಂಡಿನ ಸಾಂದ ಆತನ. 2400 ಅಂದ್ರೆ ತೊಡ್ಯಾತ ಮತ್ತು ಅಲ್ಪ ಜ್ವಾಳ ತಿನ್ಲವ 2000 ಅಲ್ಲ ಮಾತಿಂದ ಹೇಳಿನ 15 ರೂಪಾಯಿ ತಿನ್ಲವ ಬೇಕಾದಂಗೆ ರೀ. ಅನುಕೂಲ ಐತಲ್ರಿ ದುಡಿಯೋರ್ಗೆ ಈಗೆಲ್ಲ ಅನುಕೂಲ ರೀ. ಹೌದು ಹೌದಲ್ರಿ. ಆರಾಮದ್ರಲ್ಲ ಆರಾಮ ಭೇಟಿ ಅಂತವ್ರಿ. ಮತ್ತೆ ಯಾವ ನಮ್ದು ಬಿಸಿನಾಳ್ ರೀ ಬಿಳಿಗುಸ ಭೇಟಿ ಅಂತವ್ರಿ. ನೋಡಿದ್ರಲ್ಲ ಪ್ಲೇಸ್ ಯಾವ ರೀತಿ ಐತತ್ತ. ಇನ್ನೂ ಕೆಲವೊಂದಿಷ್ಟು ಕೆಲಸಗಳು ಚಾಲು ಅದಾವೆ ರೀ. ನೆಕ್ಸ್ಟ್ ಟೈಮ್ ಬರುವಾಗ ಮತ್ತು ಇನ್ನೂ ಇಂಪ್ರೂವ್ ಮಾಡ್ತಾರೆ. ಬರೋರು ಜನಸಂಖ್ಯೆ ಜಾಸ್ತಿ ಐತೆ ರೀ ಬರೋದೆಲ್ಲ. ಮಾರ್ನಿಂಗ್ ಸಾಯಂಕಾಲ ಬಂದ್ರೆ ಅನುಕೂಲ ಆಗತ್ತೆ ರೀ. ಬರೋರಿದ್ರೆ ಎನಿ ಟೈಮ್ ಯಾವಾಗ ಬೇಕಾದ್ರೆ ಬರ್ಬೋದು ರೀ. ಜನ ಸಿಕ್ಕಾಪಟ್ಟೆ ಬಂದಿರ್ತೈತೆ ರೀ. ಈಗ ಬ್ಯಾಸಿಗೆ ಬಿಸಿಲು ಐತಪ್ಪ ಅಂದ್ರೆ ಮಧ್ಯಾಹ್ನದಾಗ ರೀ ಜನ ಸಿಕ್ಕಾಪಟ್ಟೆ ಬಂದೈತೆ ರೀ. ಇಲ್ಲಿ ಏನಾರು ತಿನ್ನಕ್ಕೆ ಊಟ ಕಟ್ಕೊಂಬಂದ್ರಿ ಇಲ್ಲೇ ಮಧ್ಯಾಹ್ನ ಬಿಸಿಲಾಗ ಗಿಡದ ನೆರಳಿಗೆ ಕೂತ್ಕೊಂಡು ಊಟ ಮಾಡ್ಕೊಂಡು ಇಲ್ಲಿ ಇರುವಂಥ ಪ್ಲೇಸ್ಗಳೆಲ್ಲ ನೋಡ್ಕೊಂಡು ಮನಸ್ಸಿಗೆ ಸಮಾಧಾನ ಆಗುವಂಥ ಪ್ಲೇಸ್ಗಳು ರೀ ಇವೆಲ್ಲ. ನಿಮಗೇನ ಫ್ರೀ ಇದ್ದ ಟೈಮ್ದಾಗ ಯಾವಾಗ ಬೇಕಾದ್ರೂ ಬರ್ಬೋದು ರೀ. ಬಂದು ಈ ಪ್ಲೇಸ್ ಎಲ್ಲ ನೋಡ್ಕೊಂಡು ಹೋಗ್ಬೋದು ನೀವು. ಇದು ಬೆಳಗಾವಿ ಡಿಸ್ಟಿಕ್ ರೀ. ರಾಮದುರ್ಗ ತಾಲೂಕು ಬರ್ತೈತೆ ರೀ ಇದು. ರಾಮದುರ್ಗಿಂತ ಸವದತ್ತಿ ಹೋಗು ರೂಟ್ನ್ಯಾಗ ಈ ಪ್ಲೇಸ್ ಐತೆ ರೀ. ಫ್ರೀ ಇದ್ದ ಟೈಮ್ದಾಗ ಯಾವಾಗ ಬೇಕಾದ್ರೆ ಬರ್ಬೋದು ನೀವು. ಜಾಸ್ತಿ ಬರೋದಪ್ಪ ಅಂದ್ರೆ ಸಾಯಂಕಾಲ ಮತ್ತು ಮಾರ್ನಿಂಗ್ ಬರ್ಬೋದು ರೀ. ಈಗ ಬ್ಯಾಸ್ಗೆ ಬಿಸಿಲು ಐತಪ್ಪ ಅಂದರೂ ಜನ ಏನು ಅದ್ರದ್ದು ವಿಚಾರ ಇಲ್ಲಾರ್ದನ ಬರ್ತಾರಪ್ಪ ಅಂದ್ರೆ ಹಂಗೆ ನೋಡುವಂಥ ಪ್ಲೇಸ್ ಐತೆ ರೀ. ಲಾಸ್ಟ್ ಬೌಂಡ್ರಿ ಬಂದಿವಿ ರೀ ನೋಡ್ಬೋದು ರೀ. ಇವತ್ತಿಂದೆಲ್ಲ ಪ್ಲೇಸ್ ಎಲ್ಲ ತೋರಿಸಿದೆ ನಿಮ್ಗೆ ವಿಡಿಯೋದು. ನಮ್ದೇನು ವಿಡಿಯೋ ಇಷ್ಟ ಆತಪ್ಪ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಷಯನು ಅಲ್ಲಿ ಮಟ್ಟ ನಮ್ಮ ಚಾನಲ್ ನಮ್ಮ ವಿಡಿಯೋ ನೋಡ್ಕೊತೀರಿ. ಟಾಟಾ ಬಾಯ್ ಬಾಯ್ ನಮಸ್ಕಾರ. ನಮಸ್ಕಾರ ಹಿರಿಯರ. ನಾವೆಲ್ಲ ಪ್ಲೇಸ್ ನೋಡಿ ಹೊರಗೆ ಗೇಟಿಗೆ ಬಂದೀವಿ ರೀ. ನಾವು ಬಂದರೂ ಸಹ ನಾವು ಬರುವಾಗ ಟೈಮು 3 ರಿಂದ 4 ಗಂಟೆ ಆಗಿತ್ತು. ಆದರೂ ಜನಗಳ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ ರೀ. ನೀವು ನೋಡ್ತಾ ಇದ್ದೀರ ಜನ ಕಾರ್ ಗಾಡಿ ಸೈಕಲ್ ಮೋಟ್ರು ಹಲವಾರು ವಾಹನಗಳನ್ನು ತೊಗೊಂಡು ಬರ್ತಾನೆ ಇದ್ದಾರೆ. ಜನಗಳು ಬರುವುದನ್ನು ನೋಡಿ ನಮಗೆ ಟೈಮ್ ಹೋಗಿದ್ದಾಗ ಗೊತ್ತಾಗಲಿಲ್ಲ ರೀ ಹಿರಿಯರ. ನಾವು ಹೊಳ್ಳಿ ವಾಪಸ್ ಬರಬೇಕಾದ್ರೆ ಟೈಮ್ 4 ರಿಂದ 5 ಗಂಟೆ ಅಲ್ಲಿ ಆಗಿತ್ತು. ಜನಗಳನ್ನು ನೋಡಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇದು ಪ್ಲೇಸ್ ಯಾವಾಗ ಇದನ್ನು ಮಾಡ್ಯಾರ ಇದು? ಈಗ 8 ವರ್ಷ ಆಯ್ತು. ಇದು ಟೂರಿಸ್ಟ್ ಪ್ಲೇಸ್ ಮಾಡಿದ್ದು 8 ವರ್ಷ ಆಗೈತೆ ರೀ ಇದು. ಈಗ ರೆಡಿ ಆಗತ್ತೆ. ಸಾಯಿಬಾಬಾನ ಟೆಂಪಲ್ ಆಗತ್ತಲ್ಲ ರೀ ಗುಡಿ ಒಂದು. ಗುಡಿ ಇವು 30 ವರ್ಷ ಆತಂದಾಗತ್ತೆ ರೀ ಕೆಲಸ ಮಾಡಕತ್ತಿಲ್ಲಿ. ಅಂದ್ರೆ ಇದು ಫಾರೆಸ್ಟ್ ಆಫೀಸ್ ಒಳಗೆ ರೀ. ಹಂಗೆ ಅನುಭವ ಚಲೋ ಐತೆ ರೀ ಡ್ಯೂಟಿ. ಯಾವ ರೀ ಸರ್ ಇದು ರಾಮದುರ್ಗ ಅಂದಾಗತ್ತೆ ರೀ. ಇಲ್ಲಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗತ್ತಲ್ಲ ರೀ ಸರ್? 3 ಕಿಲೋಮೀಟ್ರ್ ಆಗತ್ತೆ. 3 ಕಿಲೋಮೀಟ್ರ್ ಆಗತ್ತೆ ರೀ. ಇದು ಪ್ಲೇಸ್ ಯಾವ್ದು ಹೇಳ್ತಾರೆ ನಟ ಡಿಸ್ಟಿಕ್ ಯಾವ್ದು ಬರ್ತೈತೆ ರೀ ಇದು? ಡಿಸ್ಟಿಕ್ ತಾಲೂಕು ಇದು ಯಾವ ಏರಿಯಾದಾಗ? ದೊಡ್ಡಮಂಗಡಿ ಫಾರೆಸ್ಟ್ ಒಳಗೆ ಐತೆ ರೀ ಇದು. ಇದು ರಾಮದುರ್ಗ ತಾಲೂಕನ್ ರೀ. ಜಿಲ್ಲಾ ರೀ ಬೆಳಗಾವಿ ಡಿಸ್ಟಿಕ್. ಅಂದ್ರೆ ಈ ಟೂರಿಸ್ಟ್ಗಳಿಗೆ ನೋಡಕ್ಕಂದ್ರೆ ಅನುಕೂಲ ಐತೆ ರೀ ಎಲ್ಲ. ನೋಡುವಂಥ ಪ್ಲೇಸ್ಗಳು ಎಲ್ಲ ಥರ ಐತೆ ರೀ ಇಲ್ಲಿ. ಯಾರು ಬೇಕಾದ್ರೂ ಎನಿ ಟೈಮ್ ಬರ್ಬೋದಲ್ಲ ರೀ. ಏನು ಹಿಂಗೆ ದಿವಸ ಆತಿ ಏನೂ ಇಲ್ಲ. ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ಅಂದ್ರೆ 7 ಗಂಟೆವರೆಗೂ ಬೇಕಾದಂಗೆ ಅಡ್ಯಾಡಿ ನೋಡೋಕೆ ಹೋಗ್ಬೋದು ರೀ. ಶಬರಿಕೊಳ ಎಲ್ಲಿ ಬರ್ತದೆ ಸರ್ ಅದು? ಸೂರಬಾನ್ ರೀ. ಎಷ್ಟು ದೂರ ಆಗತ್ತೆ ರೀ ಇಲ್ಲಿಂದ? ಇದು ಇಲ್ಲಿಂದ 14 ಆಗತ್ತೆ ರೀ.
ಅಲ್ಲಿ ಪ್ಲೇಸ್ ನೋಡುವಂಥದ್ದು ಐತೆ ನಂಗತ್ತೆ ರೀ. ಏನೇನು ಐತ್ರಿ ಇಲ್ಲಿ? ಅಂದ್ರೆ ಅದು ಫಾರೆಸ್ಟ್ ಒಳಗೆ ಐತೆ ನಂಗೆ ಸರ್. ಅಲ್ಲಿ ಎಷ್ಟೊತ್ತು ಟೈಮಿಂಗ್ಸ್ ಐತೇನು ಸರ್ ಅಲ್ಲಿ? ಟೈಮಿಂಗ್ ಏನಿಲ್ಲ ರೀ. ಬೆಳಿಗ್ಗೆ 6ಕ್ಕೆ ಹೋದ ಸಾಯಂಕಾಲ ತನಕ ನೋಡ್ಕೊಂಡ್ಬೋದು. ಬೆಳಿಗ್ಗೆ ಹೋದ್ರೆ ಸಾಯಂಕಾಲವರೆಗೂ 7ರಿಂದ 8 ಗಂಟೆವರೆಗೂ ಇರ್ತದೆ ನನಗೆ ಸರ್. ಆಯ್ತು ಮತ್ತು ಅಲ್ಲಿ ನೆಕ್ಸ್ಟ್ ಟೈಮ್ ಬಂದ್ವಿ ಅಂದ್ರೆ ಅದನ್ನೊಂದು ಮೌಂಡ್ ತೋಡಿ ಸರ್. ಅದು ಮಾಡಿರಿ, ಅದು ಇಂಪ್ರೂವ್ ಆಗತ್ತೆ ಭಾಳ. ಆಯ್ತು ಅದನ್ನೊಂದು ಮೌಂಡ್ ರೀ. ಇದು ಜನಕ್ಕೆ ಪ್ಲೇಸ್ಗಳು ಕೆಲವೊಂದಿಷ್ಟು ಪ್ಲೇಸ್ಗಳು ಗುರುತ್ರಿ ಅಲ್ಲಿ ನೋಡುವಂಥವ್ರಿ. ಈಗ ವಿಡಿಯೋ ಇದನ್ನ ಮಾಡಿದ್ವಿ ಅಂದ್ರೆ ನೋಡೋರಿದ್ರೆ ಎನಿ ಟೈಮ್ ಬಂದು ನೋಡ್ಬೋದು ರೀ. ಹೆಂಗೈತೆ ರೀ ಇವತ್ತಿನ ವಿಡಿಯೋ ಹೆಂಗೈತೆ ನೋಡಿರಲ್ಲ. ಮತ್ತು ಮುಂದಿನ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿ ಮಟ್ಟ ನಮ್ಮ ಚಾನಲ್ ನೋಡ್ಕೋತಾರೆ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ನಮಸ್ಕಾರ ಹಿರಿಯರು, ಧನ್ಯವಾದ ರೀ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ನಮಸ್ಕಾರ ರೀ ಹಿರಿಯರ. ಇವತ್ತಿಂದ ನಮ್ಮ ವಿಡಿಯೋ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಮ್ಮ ವಿಡಿಯೋನ ಶೇರ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೊಂದು ಪ್ಲೇಸ್ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ. ನೀವು ಯಾರಾದರೂ ಈ ಸ್ಥಳಕ್ಕೆ ಏನಾರು ಬರೋವ್ರು ಇದ್ರಪ್ಪ ಅಂದ್ರೆ ಇದಕ್ಕೆ ರೂಟೇಷನ್ ಹೇಳ್ತೀನಿ ರೀ. ಬೆಳಗಾವಿ ಡಿಸ್ಟಿಕ್, ರಾಮದುರ್ಗ ತಾಲೂಕು, ದೊಡ್ಡಮಂಗಡಿ ಫಾರೆಸ್ಟ್ ನೋಡ್ರಿ. ಇದು ರಾಮದುರ್ಗಿಂತ ಕೇವಲ 2ರಿಂದ 3 ಕಿಲೋಮೀಟ್ರ್ ಒಳಗೆ ಐತ್ರಿ. ಇದು ಶಿವನ ಮೂರ್ತಿ ಮತ್ತು ಹಲವಾರು ನೋಡುವಂತಹ ಸ್ಥಳಗಳದಾವ್ರಿ. ಇಲ್ಲಿ ಯಾರಾದರೂ ಸಮಯ ಫ್ರೀ ಸಿಕ್ಕಾಗ ಕೆಲವೊಂದು ಸಾರಿ ಬಂದು ಈ ಪ್ಲೇಸ್ ಎಲ್ಲ ನೋಡ್ಕೊಂಡು ಹೋಗ್ರಿ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ನಿಮ್ಗೆ ಟೈಮ್ ಇರ್ತೈತೆ. ಯಾರು ಬೇಕಾದ್ರೂ ಬರ್ಬೋದು. ನಮಸ್ಕಾರ.